ಸುಚಿತಾ ಮಿಲೇನಿಯಂ ಕ್ರಷರ್ ಅಕ್ರಮ ಗಣಿಗಾರಿಕೆ ವಿರುದ್ಧ ಪ್ರತಿಭಟನೆ. ಭ್ರಷ್ಟ ಅಧಿಕಾರಿಗಳ ಅಮಾನತು ಮತ್ತು ಕ್ರಿಮಿನಲ್ ಪ್ರಕರಣಕ್ಕೆ ಆಗ್ರಹ. ಗುರುರಾಜ ನಾಗಲಾಪುರ ಮಾನ್ವಿ ತಾಲೂಕು ನೀರಮಾನ್ವಿ ಗ್ರಾಮದ ಸರ್ವೆ ನಂಬರ್ 55/1 ಮತ್ತು 56ರಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಸುಚಿತಾ ಮಿಲೇನಿಯಂ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಅಕ್ರಮ ಗಣಿಗಾರಿಕೆ ಹಾಗೂ ಅದಕ್ಕೆ ಸಾಥ್ ನೀಡುತ್ತಾ ಇರುವ ಅಧಿಕಾರಿಗಳ ಭ್ರಷ್ಟಾಚಾರದ ವಿರುದ್ಧ ಮಾನ್ವಿ ತಾಲೂಕು ಪಂಚಾಯತ್ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಸಮಾಜ ಸೇವಕ ಗುರುರಾಜ ನಾಗಲಾಪುರ ಮಾತನಾಡಿದರು. ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಉಂಟು ಮಾಡುವ ರೀತಿಯಲ್ಲಿ ದಂಡದ ಮೊತ್ತದಲ್ಲಿ ಅಕ್ರಮವಾಗಿ ಕಡಿತ ಮಾಡಲಾಗಿದೆ ಎಂದು ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಅಂದಿನ ಸಹಾಯಕ ಆಯುಕ್ತರ ವರದಿಯಂತೆ ವಿಧಿಸಲಾಗಿದ್ದ 188 ಲಕ್ಷ ರೂಪಾಯಿ ದಂಡವನ್ನು ಪ್ರಸ್ತುತ ಹಿರಿಯ ಭೂವಿಜ್ಞಾನಿ ಮುತ್ತಪ್ಪ ಮಹೇಶ ಹಾಗೂ ಇಂಜಿನಿಯರ್ ನಂದಿನಿ ಅವರು ಅಕ್ರಮವಾಗಿ 82 ಲಕ್ಷ ರೂಪಾಯಿಗೆ ಇಳಿಸಿರುವುದರಿಂದ ಸರ್ಕಾರಕ್ಕೆ ಭಾರಿ ನಷ್ಟ ಉಂಟಾಗಿದೆ ಎಂದು ಅವರು ಹೇಳಿದ್ದಾರೆ. ಕಂಪನಿಯು ನಿಗದಿತ ಜಾಗಕ್ಕಿಂತ ಸುಮಾರು 3 ಎಕರೆ ಹೆಚ್ಚುವರಿ ಕಂದಾಯ ಹಾಗೂ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮ ಗಣಿಗಾರಿಕೆ ನಡೆಸಿರುವುದು ಪಂಚನಾಮೆಯಿಂದ ಸಾಬೀತಾಗಿದ್ದು, ಈ ಹೆಚ್ಚುವರಿ ಗಣಿಗಾರಿಕೆ ಪುನಃ ದಂಡ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಎನ್ಒಸಿ ಪಡೆಯದೆ 5 ಎಕರೆ ಲೀಸ್ ಪಡೆದು ಪರಿಸರ ನಿಯಮಗಳನ್ನು ಉಲ್ಲಂಘಿಸಿ ದೊಡ್ಡ ಜನರೇಟರ್ಗಳ ಮೂಲಕ ಅಕ್ರಮ ಜಲ್ಲಿ ಉತ್ಪಾದನೆ ನಡೆಸಲಾಗ್ತಾ ಇದೆ ಎಂಬ ಆರೋಪವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಬೆಟ್ಟದೂರು ಗ್ರಾಮದ ಮನೆಗಳಿಗೆ ಹಾನಿಯಾಗಿದ್ದು, ಸಂತ್ರಸ್ತರಿಗೆ ತಕ್ಷಣ ಪರಿಹಾರ ನೀಡಬೇಕು. ಅಕ್ರಮ ಎಸಗಿದ ಕಂಪನಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳಾದ ಮುತ್ತಪ್ಪ ಮಹೇಶ್, ನಂದಿನಿ ಹಾಗೂ ಶೈಲಜಾ ಅವರನ್ನ ಕೂಡಲೇ ಅಮಾನತುಗೊಳಿಸಬೇಕು. ಈ ಪ್ರತಿಭಟನೆಯಲ್ಲಿ ಮುಖಂಡರುಗಳಾದ ಸಂಗನಬಸವ, ಕಿರಣ ಉತ್ಬಾಳ, ಹೊಳೆಯಪ್ಪ, ಶಿವಕುಮಾರ್, ಹುಸೇನಪ್ಪ ನಂದಿಹಾಳ, ಶಿವಪುತ್ರಪ್ಪ, ಕುಪ್ಪೇಗುಡ್ಡ, ಈರಣ್ಣ ನಾಯಕ, ಬರಂಪುರ ಮುಂತಾದವರು ಭಾಗವಹಿಸಿ ಅಕ್ರಮದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಅದಲ್ಲದೆ ಬೆಟ್ಟದೂರು ಮತ್ತು ನೀರಮಾನ್ವಿ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಎಂಡಿ ಗೌಸ್, ಪ್ರಶಾಪವ ಟಿವಿ, ಮಾನ್ವಿ.